ಹಲೋ ಮಕ್ಕಳೇ, ಫಿಸಿಕ್ಸ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋನಲ್ಲಿ ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ನ್ಯೂಮರಿಕಲ್ ಕ್ವಶನ್ ವಿಚ್ ಇಸ್ ಬೇಸ್ಡ್ ಆನ್ ದ ಚಾಪ್ಟರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ದೀಸ್ ಕ್ವಶನ್ಸ್ ಆರ್ ರೆಫರ್ಡ್ ಫ್ರಮ್ ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕ್. ಸೊ ಹಾಗಾಗಿ ಮಿಡ್ ಟರ್ಮ್ಗಾಗಲಿ ಫಸ್ಟ್ ಟೆಸ್ಟ್ಗಾಗಲಿ ಸೆಕೆಂಡ್ ಟೆಸ್ಟ್ಗಾಗಲಿ ಅಥವಾ ಮಿಡ್ ಟರ್ಮ್ ಅಥವಾ ಫೈನಲ್ ಎಕ್ಸಾಮ್ಸ್ಗಾಗಲಿ ಸೊ ದೀಸ್ ನ್ಯೂಮರಿಕಲ್ಸ್ ಆರ್ ಮಚ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಕ್ವಶನ್ ಬೈ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು 2026-27 ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕು. ಇನ್ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಕ್ವಶನ್ಸ್ ಮೇ ಬಿ ಚೇಂಜ್ಡ್. ಆ ಕ್ವಶನ್ಸ್ ಚೇಂಜ್ ಆದಂಗೆ ನಾನು ಕ್ವಶನ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಚಾಪ್ಟರ್ದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಫ್ ಯು ಡಿಡ್ ನಾಟ್ ಹ್ಯಾವ್ ಸಬ್ಸ್ಕ್ರೈಬ್ಡ್ ಇಟ್, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ಕ್ವಶನ್ಸ್. ಸೊ ದೀಸ್ ಆರ್ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಇದೆಲ್ಲ ಯಾವುದು? ಸೊ ದೀಸ್ ಆರ್ ಆಲ್ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಸೊ ಎಸ್, ಸೊ ಕ್ವಶನಲ್ಲಿ ಏನಿದೆ ನೋಡ್ತಾ ಹೋಗೋಣ. ಎ ಕಾರ್ ಈಸ್ ಮೂವಿಂಗ್ ಅಲಾಂಗ್ ಎ straight road with a speed of 126 km/h is brought to a stop within a distance of 200 meters. What is the retardation? ಸೊ ಏನು ತುಂಬ ಸಿಂಪಲ್ ಇದೆ. ಒಂದು ಕಾರ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಕಾರ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಮೂವ್ ಆಗ್ತಾ ಇದೆ ಯಾವುದೋ ಒಂದು ಪಾಯಿಂಟ್ನಲ್ಲಿ. ಓಕೆ, ಸೊ ದೇ ವಿಲ್ ಪುಟ್ ದ ಬ್ರೇಕ್ ಹಾಕಾದ್ಮೇಲೆ ಒಂದು 200 ಮೀಟರ್ಸು. ಸೊ ಇಲ್ಲಿಂದ ಇಲ್ಲಿಗೆ ಜರ್ನಿ ಮಾಡೋದೆಷ್ಟು? 200 ಮೀಟರ್ಸು. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಅದರ ಸ್ಪೀಡ್ ಅಟ್ಟೈನ್ ಅಥವಾ ವೆಲಾಸಿಟಿ ಅಟ್ಟೈನ್ ಆಗಿರುತ್ತೆ ಎಲ್ಲಿ ತನಕ ಅಂದರೆ 126 km/h ತನಕ. ಓಕೆ, ಸೊ ಸ್ಟಾಪ್ ಆದಮೇಲೆ ವೆಲಾಸಿಟಿ ಏನಾಗುತ್ತೆ? ಐ ವಿಲ್ ಟೇಕ್ ಇಟ್ ಆಸ್ ಫೈನಲ್ ವೆಲಾಸಿಟಿ ವಿಚ್ ಇಸ್ 0. ಯಾವ ಪಾಯಿಂಟಲ್ಲಿ ಬ್ರೇಕ್ ಆಗ್ತಾರೆ ದಟ್ ಒನ್ ಶುಡ್ ಬಿ ಟೇಕನ್ ಆಸ್ ಇನಿಷಿಯಲ್ ವೆಲಾಸಿಟಿ. ಬ್ರೇಕ್ ಹಾಕಾದ್ಮೇಲೆ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು 200 ಮೀಟರ್ಸ್. ಸೊ ನೌ ವಿ ನೀಡ್ ಟು ಫೈಂಡ್ ಔಟ್ ದ ಆಕ್ಸಿಲರೇಷನ್ ಅಲ್ಲ, ಸೊ ಆಕ್ಸಿಲರೇಷನ್ ವ್ಯಾಲ್ಯೂ ಮೈನಸಲ್ಲಿ ಬರಬೇಕು. ನೌ ವಿ ನೀಡ್ ಟು ಫೈಂಡ್ ಔಟ್ ದ ರಿಟಾರ್ಡೇಷನ್. ಸೊ ಹಿಯರ್ ವಿ ಡೋಂಟ್ ಹ್ಯಾವ್ ಎನಿ ಟೈಮ್. ಸೊ ಹಾಗಾಗಿ ಈಕ್ವೇಷನ್ಸ್ ಆಫ್ ಮೋಷನಲ್ಲಿ ಯಾವ ಈಕ್ವೇಷನ್ ಹಾಕಿದರೆ ನಮಗೆ ಆಕ್ಸಿಲರೇಷನ್ ಸಿಗುತ್ತೆ ಅಂದರೆ ದ ಥರ್ಡ್ ಈಕ್ವೇಷನ್ ವಿಚ್ ಈಸ್ a is equal to v square minus u square divided by 2s. ಸೊ ಈ ಈಕ್ವೇಷನ್ ಹಾಕಿದರೆ ನಮಗೆ ಅಥವಾ ಈ ಫಾರ್ಮುಲಾ ಹಾಕಿದರೆ ವಿ ವಿಲ್ ಗೆಟ್ ದ ಆನ್ಸರ್. ಸೊ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಎಷ್ಟು 0 ಮೈನಸ್ ಇನಿಷಿಯಲ್ ವೆಲಾಸಿಟಿ ಅವ್ರು ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? km/h ಕೊಟ್ಟಿದ್ದಾರೆ. ಬಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಕನ್ವರ್ಟ್ ಇಟ್ ಇಂಟು ಮೀಟರ್ಸ್. ಯಾಕಂದರೆ ಡಿಸ್ಟೆನ್ಸ್ ಯಾವುದ್ರಲ್ಲಿದೆ? ಮೀಟರ್ಸಲ್ಲಿದೆ. ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. 126. ಓಕೆ, ಸೊ km/h ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದಾದರೆ 5/18 ಮಲ್ಟಿಪ್ಲೈ ಮಾಡಿದ್ರೆ ಸಾಕು ಮೀಟರ್ ಪರ್ ಸೆಕೆಂಡ್. ಸೊ ಹೌ ಅಂತ ಹೇಳಿದ್ರೆ ಕಿಲೋಮೀಟರ್ ಅಂದರೆ 1000 ಡಿವೈಡೆಡ್ ಬೈ 3600 ಆಗುತ್ತೆ. ಸೊ 0 zeros cancel, 2 5s are 2 18s are. So instead of writing all these things in the coming question, in the future questions I will just write 5/18 or 18/5. So meter per second ಇಂದ km/h ಗಾದ್ರೆ 18/5, km/h ಇಂದ meter per second ಗಾದ್ರೆ 5/18 ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಓಕೆ, ಸೊ ಇನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಹೇಗೆ ಅಂದರೆ 2 9s. ಓಕೆ, ಸೊ 2 6 12, 2 3s ಕರೆಕ್ಟ್ ಅಲ್ವಾ? ಸೊ 3 3s, 3 2s, 3 1s. ಓಕೆ, ಸೊ 3 1s, 3 7s, 7 5s 35 ಮೀಟರ್ ಪರ್ ಸೆಕೆಂಡ್. ಸೊ ಹಾಗಾಗಿ ಇಲ್ಲೇನಾಗುತ್ತೆ? 35 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 200. So therefore acceleration will be 35 square. What is the value of 35 square? I'll just multiply with the help of a calculator. So 35 square 1225 divided by 400. So here minus value will remain. 1225 divided by 400 will gives us 3.0625 okay meter per second square. This is acceleration. So ಇಲ್ಲಿ minus is the acceleration value negative ಅಲ್ಲಿ ಬಂದ್ರೆ we will consider it as what? Retardation ಅಲ್ವಾ? So I hope ಅರ್ಥ ಆಯಿತು ಅಂದ್ಕೊಳ್ತೀನಿ. ವೆರಿ ಸಿಂಪಲ್ ಕ್ವಶನು, 2 ಮಾರ್ಕ್ಸಿಗೆ ವೆರಿ ಮಚ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಅಥವಾ ಸಿಂಪಲ್ ಕ್ವಶನ್ ಆಲ್ಸೋ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಸಿಮಿಲರ್ ಟು ದಟ್ ಒನ್. ಓಕೆ, ಸೊ ವಿ ಹ್ಯಾವ್ ಒನ್ ಮೋರ್ ಕ್ವಶನ್. ಎ ಸ್ಟೋನ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ವಿತ್ ಎ ವೆಲಾಸಿಟಿ ಆಫ್ 20 ಮೀಟರ್ ಪರ್ ಸೆಕೆಂಡ್. ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹೈಟ್ ಇಟ್ ಕ್ಯಾನ್ ರೀಚ್. ಸೊ ಗ್ರೌಂಡ್ ಲೆವೆಲಲ್ಲಿ ನಿಂತಿರ್ತಾರೆ. ಗ್ರೌಂಡ್ ಲೆವೆಲಿಂದ ಸ್ಟೋನನ್ನು ವಿತ್ ಇನಿಷಿಯಲ್ ವೆಲಾಸಿಟಿ ಅದನ್ನೇನು ಮಾಡಬೇಕು? ಥ್ರೋ ಮಾಡಬೇಕು. ಪರ್ಟಿಕ್ಯುಲರ್ ಹೈಟಿಗೆ ಹೋಗಿ ಇದೇನಾಗುತ್ತೆ? ಸೊ ಫಾಲ್ ಡೌನ್ ಆಗುತ್ತೆ. ಸೊ ಫಾಲ್ ಡೌನ್ ಆದಾಗ ಈ ಪರ್ಟಿಕ್ಯುಲರ್ ಹೈಟ್ ಎಷ್ಟು? ವಾಟ್ ಈಸ್ ದಿಸ್ ಹೈಟನ್ನು ಅವರು ಕೇಳಿದ್ದಾರೆ ಕ್ವಶನಲ್ಲಿ. ಸೊ ದಟ್ ಹೈಟ್ ಐ ವಿಲ್ ಟೇಕ್ ಇಟ್ ಆಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಸೊ ಇನಿಷಿಯಲಿ ಕೊಡುವಂತಹ ವೆಲಾಸಿಟಿನ ಯು ಅಂತ ತೊಗೊಳ್ತೀನಿ. ಫೈನಲ್ ವೆಲಾಸಿಟಿ ಈ ಪಾಯಿಂಟಿಗೆ ಹೋಗಾದ್ಮೇಲೆ ಏನಾಗುತ್ತೆ? ಸೊ ದ ವೆಲಾಸಿಟಿ ವಿಲ್ ಬಿ 0. ಇಫ್ ಇನ್ ಕೇಸ್ ಏನಾದರೂ ಅಲ್ಲೂ ಕೂಡ ವೆಲಾಸಿಟಿ ಇದ್ದರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಹೈಟ್ ಹೋಗೋದು. ಅಲ್ಲಿ ವೆಲಾಸಿಟಿ 0 ಆಗಿದ್ದಕ್ಕೆ ಡೌನ್ ಆಗ್ತಿರೋದು. ಸೊ ಹಾಗಾಗಿ ಫೈನಲ್ ವೆಲಾಸಿಟಿ ಇಸ್ 0. And we need to okay, so acceleration will be acceleration due to gravity which is 10 meter per second square ತಗೊಳ್ಳೋಕೆ ಹೇಳಿದ್ದಾರೆ. Now we need to find out s is equal to once again initial velocity ಗೊತ್ತು, ಫೈನಲ್ ವೆಲಾಸಿಟಿ ಗೊತ್ತು, ಟೈಮ್ ಗೊತ್ತಿಲ್ಲ. ಸೊ ಹಾಗಾಗಿ ಮೂರನೇ ಈಕ್ವೇಷನ್ ಅನ್ನು ಅಪ್ಲೈ ಮಾಡಬೇಕು. ಸೊ ಮೂರನೇ ಈಕ್ವೇಷನ್ ಅಪ್ಲೈ ಮಾಡಿದ್ರೆ v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಡಿವೈಡೆಡ್ ಬೈ 2. ಆಕ್ಸಿಲರೇಷನ್ ಬರಲ್ಲ, ಹಿಯರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಫೈನಲ್ ವೆಲಾಸಿಟಿ ಇಸ್ 0 ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಇಸ್ ಹೌ ಮಚ್?
ಕ್ವಶನಲ್ಲಿ ಕೊಟ್ಟಿದ್ದಾರೆ ಇನಿಷಿಯಲ್ ವೆಲಾಸಿಟಿ ಇಸ್ 20 ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಹಾಗಾಗಿ 20 ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡಲ್ಲೇ ಕೊಟ್ಟಿರೋದ್ರಿಂದ ನೋ ನೀಡ್ ಟು ಕನ್ವರ್ಟ್ ಇಟ್ ಇಂಟು ಎನಿ ಅದರ್ ಕ್ವಾಂಟಿಟೀಸ್. ನೆಕ್ಸ್ಟ್ 2 ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ, the ball is moving upward direction, acceleration due to gravity is acting downwards, hence since acceleration is a vector quantity we have to use a negative sign, ಯಾಕಂದರೆ ಮೋಷನ್ ಆಫ್ ಅ ಬಾಡಿಗೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೂ ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ಹಾಗಾಗಿ -10 ಅಂತ ತೊಗೊಳ್ತೀನಿ. ಓಕೆ, ಸೊ ಹೆನ್ಸ್ -20 ಸ್ಕ್ವೇರ್ ಇಸ್ 400 ಡಿವೈಡೆಡ್ ಬೈ -2 into 10 in the sense 20, minus gets cancelled, so once again we will get 2 to the 20. Okay, so 20 meters. So we will get what answer is 20 meters. I hope you understood. So these are the two questions, 2 marks ಗೆ ಕೊಟ್ಟಿರುವಂತಹ questions question bank ನಲ್ಲಿ. Now let us move to the next question. So these are 3 marks questions. So these are ಈಗ ಏನು ಸಾಲ್ವ್ ಮಾಡ್ತೀನಿ ಒಂದು ಸೆಟ್ ಆಫ್ ಕ್ವಶನ್ಸು, ದೋಸ್ ಆರ್ 3 marks questions. ಏನಿದೆ ಕ್ವಶನಲ್ಲಿ ನೋಡ್ತಾ ಬರೋಣ. ಎ ಕಾರ್ ಈಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಹೈವೇ ವಿತ್ ಎ ಸ್ಪೀಡ್ ಆಫ್ 126 km/h ಈಸ್ ಬ್ರಾಟ್ ಟು ಎ ಸ್ಟಾಪ್ ವಿತ್ ಇನ್ ಎ ಡಿಸ್ಟೆನ್ಸ್ ಆಫ್ 200 meters. What is the retardation of the car? Okay, so similar to previous one ಎಲ್ಲ 3.06. Okay, so similar to previous one. Acceleration already in retardation already ನಾವು ಪ್ರೀವಿಯಸ್ ಕ್ವಶನಲ್ಲಿ ಕನ್ಸಿಡರ್ ಮಾಡಿದ್ವಿ. ಸೊ ಅದರ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಕ್ವಶನ್, ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ಅ ಕಾರ್ ಟು ಸ್ಟಾಪ್? ಸೊ ಆಲ್ರೆಡಿ ಸೇಮ್ ಕ್ವಶನು ಸೇಮ್ ಸ್ಪೀಡು ಪ್ರೀವಿಯಸ್ ಕ್ವಶನಲ್ಲಿ ಕೊಟ್ಟಿದ್ರು 2 marksಲ್ಲಿ. ಸೊ ಹಾಗಾಗಿ ರಿಟಾರ್ಡೇಷನ್ ಆಲ್ರೆಡಿ ನಾನು ಅಲ್ಲೇ ಫೈಂಡ್ ಔಟ್ ಮಾಡಿದ್ದೀನಿ. ಸೇಮ್ ವ್ಯಾಲ್ಯೂ ಐ ವಿಲ್ ರೈಟ್, ಬಟ್ ಯು ನೀಡ್ ಟು ಫೈಂಡ್ ಔಟ್. ಎ ಈಸ್ ಈಕ್ವಲ್ ಟು 3.06 ಅನ್ಸುತ್ತೆ. Yes, 3.06 meter per second square, 3.06 meter per second square. Okay, so now the same situation, car start ಆಯಿತು, ಯಾವುದೋ ಒಂದು ಪಾಯಿಂಟಲ್ಲಿ ಬ್ರೇಕ್ ಹಾಕಿದ್ರು, ಮೂವ್ ಆಗಿ ಸ್ಟಾಪ್ ಆಯಿತು. ಮೂವ್ ಆಗಿರೋದು 200 meters. ಇಲ್ಲಿದ್ದಿದ್ದು ವೆಲಾಸಿಟಿ 126 km/h. ಓಕೆ, ಆರ್ ಎಲ್ಸ್ ವಿ ಕನ್ವರ್ಟೆಡ್ ಇಂಟು 35 meter per second. ಸೊ ಇಲ್ಲಿ ವೆಲಾಸಿಟಿ ಬಂದು 0. ವಿ ನೀಡ್ ಟು ಫೈಂಡ್ ಔಟ್ ದ ಟೈಮ್. ಸೊ ಟೈಮ್ ಬೇಕು, ಡಿಸ್ಟೆನ್ಸ್ ಗೊತ್ತು, ಇನಿಷಿಯಲ್ ವೆಲಾಸಿಟಿ ಗೊತ್ತು, ಫೈನಲ್ ವೆಲಾಸಿಟಿ ಗೊತ್ತು. ಓಕೆ, ಸೊ ವಿ ಕ್ಯಾನ್ ಅಪ್ಲೈ ಎನಿ ಆಫ್ ದ 2 formulas. We can also apply V is equal to U plus AT. We can also apply S is equal to UT plus half AT square. ಯಾವುದನ್ನು ಬೇಕಾದರೂ ಅಪ್ಲೈ ಮಾಡ್ಬೋದು. ಈಸಿಯಾಗಿರೋದು ಫಸ್ಟ್ ಫಾರ್ಮುಲಾ. ಸೊ ಹಾಗಾಗಿ ಐ ವಿಲ್ ಅಪ್ಲೈ V is equal to U plus ATನ ನಾವು ಟೈಮ್ ಇನ್ ಟರ್ಮ್ಸ್ ಆಫ್ ಟೈಮ್ ಬರ್ಕೊಳ್ಳೋದಾದರೆ T is equal to V minus U divided by A. V is 0 minus U is that is 35 divided by acceleration is minus 3.06. So minus gets cancelled. 35 divided by 3.06. I'll just divide. Okay, 35 divided by 3.06 will gives us 11.43 or 44 okay seconds. This is what the time. See, you can cross check the answer also. So answer correct ide. I hope you understood this question. This is the important question for 3 marks. Now let us move to the next question. A player throws a ball vertically upwards with a speed of 29.4 meter per second. Calculate the maximum height attained, time taken by the ball to reach the highest point. Okay, so similar question, same to same. 2 marks ಅಲ್ಲಿ ಸೆಕೆಂಡ್ ಕ್ವಶನ್ ಅಪ್ಲೈ ಮಾಡೋದ್ವಲ್ಲ ಅದೇ ರೀತಿ. ಬಾಲ್ ಇದೆ, ಬಾಲನ್ನು ಹೈಟಿಗೆ ಥ್ರೋ ಮಾಡ್ತಾನೆ. ಸೊ ಅದು ರಿಟರ್ನ್ ಬ್ಯಾಕ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಹೈಟಿಗೆ ಹೋದಾಗ ವೆಲಾಸಿಟಿ ಏನಾಗುತ್ತೆ 0. ಇನಿಷಿಯಲ್ ಸ್ಪೀಡು U is equal to 29.4 meter per second ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಹೈಟ್ ಅಂದರೆ, ಸೊ ದಿಸ್ ಹೆಚ್ ಐ ವಿಲ್ ಟೇಕ್ ಇಟ್ ಆಸ್ ಎಸ್. Okay, height I will take it as the distance traveled. Now in the same way I have to find out the time. Time ಅನ್ನು ಕೂಡ find out ಮಾಡ್ತಾ ಹೋಗಬೇಕು. Okay, so first let us find out the distance. S is equal to, okay, so we don't know the time, so ಹಾಗಾಗಿ ಮೂರನೇ ಇಕ್ವೇಷನ್ಗೆ ಹೋಗಬೇಕು. V square minus U square divided by 2A. V is how much? 0 minus U is how much? 29.4 whole square divided by 2 into acceleration is ಅಲ್ಲಿ ಹೇಳಿಲ್ಲ ನಮಗೆ 10 ತಗೊಳ್ಳಿ ಅಂತೇಳಿ, hence we have to take it as 9.8 only. Okay, so 9.8. ನಾನು ಸಿಂಪ್ಲಿಫಿಕೇಶನ್ಗೋಸ್ಕರ ಸಿ ಹಿಯರ್ ಮೈನಸ್ 29 ಸ್ಕ್ವೇರ್ನ 29.4 I will write it as 29.4 into 29.4.
ಯಾಕೆ ಅಂತ ಹೇಳಿದ್ರೆ 2 ಇಂಟು 9.8 ಇದೆಯಲ್ಲ, ಹಿಯರ್ ಆಲ್ಸೋ ಮೈನಸ್ 2 ಇಂಟು 9.8 ಇದೆಯಲ್ಲ, ಈ 9.8 ಇಂಟು 3 ಮಾಡಿದ್ರೆ ವಿ ವಿಲ್ ಗೆಟ್ 29.4. 9.8 1 9.8 3 okay, minus minus gets cancelled. S will be equal to, so just multiply these values. So 29.4 into 3, 29.4 into 3 divided by 2, okay, so which will gives us 44.1 meters. So this is the distance. ಈಗ ಡಿಸ್ಟೆನ್ಸ್ ಗೊತ್ತಾದ್ಮೇಲೆ ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಟೈಮ್. ಹೌ ಟು ಕ್ಯಾಲ್ಕುಲೇಟ್ ದ ಟೈಮ್? ಸೊ ವಿ ಹ್ಯಾವ್ ದ ಫಾರ್ಮುಲಾ. ಫಸ್ಟ್ ಫಾರ್ಮುಲಾನ ಅಪ್ಲೈ ಮಾಡೋಣ. ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಅಲ್ವಾ? ಎ ಜಾಗದಲ್ಲಿ ಏನಾಗುತ್ತೆ, ಜಿ ವ್ಯಾಲ್ಯೂ ಬರುತ್ತೆ ಅಷ್ಟೇ. ವಿ ಇಸ್ 0 ಮೈನಸ್ 29.4 ಡಿವೈಡೆಡ್ ಬೈ ಜಿ ಇಸ್ ಮೈನಸ್ 9.8. ಯಾಕೆ ಮೈನಸ್ಸು? ಮೂಮೆಂಟ್ ಆಫ್ ದ ಬಾಲ್ ಈಸ್ ಅಪ್ವರ್ಡ್ಸ್ ಆ್ಯಂಡ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಡೌನ್ವರ್ಡ್. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಮೈನಸ್ನ ಅಪ್ಲೈ ಮಾಡಿದ್ದೀನಿ. ಓಕೆ, ಸೊ ಹಿಯರ್ minus minus gets cancelled, 1s are 3s are, okay, so which is equal to 3 seconds. So therefore time will be equal to 3 seconds. Okay, so I hope ಈ ಕ್ವಶನು ಕೂಡ ಸಿಂಪಲ್ ಆಗಿದೆ, 3 ಮಾರ್ಕ್ಸಿಗೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್, ಎಸ್, ಕ್ವಶನ್ ನಂಬರ್ 3 ನೋಡೋದಾದರೆ, ಎ ಬಾಡಿ ಲೆಟ್ ಫಾಲ್ ಫ್ರಮ್ ದ ಟಾಪ್ ಆಫ್ ದ ಟವರ್ ಕವರ್ಸ್ 45 meters ಇನ್ ದ ಲಾಸ್ಟ್ ಸೆಕೆಂಡ್ ಆಫ್ ಇಟ್ಸ್ ಫಾಲ್, ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ಏನಿದೆ ಕ್ವಶನಲ್ಲಿ, ಗ್ರೌಂಡ್ ಲೆವೆಲ್ ಇದೆ. ಸೊ ದರ್ ಇಸ್ ಎ ಟವರ್. ಓಕೆ, ಆ ಟವರ್ ಮೇಲ್ಗಡೆಯಿಂದ ಒಂದು ಬಾಡಿನ ಥ್ರೋ ಮಾಡ್ತಾರೆ. ಥ್ರೋ ಮಾಡುವಾಗ, ಸೊ ದೇ ವಿಲ್ ನಾಟ್ ಗಿವ್ ದ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0, ಫೈನಲ್ ವೆಲಾಸಿಟಿ ವಿಲ್ ಬಿ ದೇರ್. ಸೊ ಅವ್ರೇನು ಹೇಳ್ತಿರೋದು, ಲಾಸ್ಟ್ ಸೆಕೆಂಡಲ್ಲಿ, ಓಕೆ, ಸೊ ಇನ್ ದ ಲಾಸ್ಟ್ ಸೆಕೆಂಡ್ ಇಟ್ ವಿಲ್ ಟ್ರಾವೆಲ್ ಎ ಡಿಸ್ಟೆನ್ಸ್ ಆಫ್ 45 meters. ಸೊ 45 meters ಟ್ರಾವೆಲ್ ಮಾಡುತ್ತೆ. ಸೊ ಹಾಗಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಟೋಟಲ್ ಡಿಸ್ಟೆನ್ಸ್ ಐ ವಿಲ್ ಟೇಕ್ ಇಟ್ ಆಸ್ ಹೈಟ್ ಆರ್ ಎಸ್. ವಿ ನೀಡ್ ಟು ಫೈಂಡ್ ಔಟ್ ದಿಸ್ ಟೋಟಲ್ ಡಿಸ್ಟೆನ್ಸ್. ಸೊ in order to find out this total distance, we have a formula, and that formula is the distance traveled in the nth second formula, which is nothing but ut plus half g into 2n minus 1. Okay, so this is the ut plus idu. Okay, so I'll write this one plus ut plus, okay, half g of 2n minus 1, where n represents total time. So this is the formula. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಎಸ್ ಇನ್ ದ ಲಾಸ್ಟ್ ಸೆಕೆಂಡ್, ಲಾಸ್ಟ್ ಸೆಕೆಂಡ್ ಇನ್ ದ ಸೆನ್ಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ದ nth second. Okay, so what is the distance traveled in the last second, which is 45 meters. Initial velocity is 0, so hence ut will become 0, plus half g value is 10. Both are in the same direction, downwards move ಆಗ್ತದೆ. So 2 n in the sense, it is, you should not put the value of n as 1, because ಯಾಕೆ ಅಂತ ಹೇಳಿದ್ರೆ, see, n represent is the total time. So here we are calculating the total time. ಅಂದ್ರೆ ಮೇಲಿಂದ ಕೆಳಗಡೆ ಬೀಳೋದಕ್ಕೆ ಎಷ್ಟು ಟೈಮ್ ತಗೊಳ್ತು. ಸೊ ಹಿಯರ್ 0 ಹೋಯ್ತು, ಇದು 2 ಈ ಕಡೆ ಹೋಯ್ತು ಅಂತ ಹೇಳಿದ್ರೆ, we will get 45 into 2 in the sense 90, and here this one is divided by 10 ಆಗುತ್ತೆ, is equal to 2n minus 1. So this one 9, we will get 9, minus 1 ಈ ಕಡೆ ಬಂದರೆ plus 1 is equal to 2n. Okay, so n is equal to 10 divided by 2, which is equal to 5. ಸೊ ಹಾಗಿದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ ಅಂದರೆ ಫ್ರಮ್ ಹಿಯರ್ ಟು ಹಿಯರ್, okay, so the time taken is 5 seconds. Now let us find out the distance traveled in that 5 seconds. So distance traveled in 5 seconds can be written as ut plus half at square. Here gravity, acceleration due to gravity ಇರೋದ್ರಿಂದ gt square ಅಂತ ತಗೊಳ್ತೀನಿ. So u value is 0 plus half g value is, that is 10, into time is 5 square, which is equal to 25. 2 1s are 2 5s are 25 into 5 in the sense 125 meters. Okay, so this is the distance traveled in distance traveled by the body when it is when it fell from top of the tower to the ground. Okay, so artha aaytu ankoltini. Here you need to memorize this formula, the distance traveled in nth second, where here n represents the total time of the journey. Okay, yes, let us move to the next question ಗೆ ಬರೋದಾದ್ರೆ, the question number 4, a body projected vertically upwards with a velocity of 15 meters per second from the top of the tower reaches the ground in 5 seconds. Yes, next question ನೋಡೋದಾದ್ರೆ, a body projected vertically upwards with a velocity 15 meters per second from the top of the tower reaches the ground in 5 seconds, find the height of the tower ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಪ್ರಕಾರ ಏನಿದೆ, ಜಸ್ಟ್ ಸಿಂಪ್ಲಿಫೈಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ದೆರ್ ಇಸ್ ಎ ಗ್ರೌಂಡ್ ಲೆವೆಲ್ ಆ್ಯಂಡ್ ದೆರ್ ಇಸ್ ಎ ಟವರ್. ಈ ಟವರ್ ಮೇಲ್ಗಡೆಯಿಂದ ಬಾಲ್ನ ವರ್ಟಿಕಲಿ ಅಪ್ವರ್ಡ್ಸ್ ಥ್ರೋ ಮಾಡ್ತಾರೆ. ಥ್ರೋ ಮಾಡಿದ ಬಾಲು, ಓಕೆ, ಸೊ ಇಟ್ ವಿಲ್ fall down. Okay, so it will fall down, and the total journey, okay, so time for the total journey, okay, total journey
ಈಸ್ ಈಕ್ವಲ್ ಟು 5 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 5 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಟೂ ಜರ್ನೀಸ್ ಬರುತ್ತೆ. ಒಂದು ಅಪ್ವರ್ಡ್ ಜರ್ನಿ, ಓಕೆ, ಒನ್ ಮೋರ್ ಈಸ್ ಡೌನ್ವರ್ಡ್ ಜರ್ನಿ. ಸೊ ಅಪ್ವರ್ಡ್ ಜರ್ನಿನ ಐ ವಿಲ್ ಟೇಕ್ ಇಟ್ ಆಸ್ ಜರ್ನಿ 1 ಆ್ಯಂಡ್ ಡೌನ್ವರ್ಡ್ ಜರ್ನಿನ ಐ ವಿಲ್ ಟೇಕ್ ಇಟ್ ಆಸ್ ಜರ್ನಿ ಅಲ್ವಾ? ಎಸ್. ಸೊ ನಾವು let us calculate the time taken for journey 1. Reason is ಅವ್ರೇನು ಕೇಳ್ತಿರೋದು, find the height of the tower. We need to find out the height of the tower. So let me take this as height of the tower. Journey to the total distance in, so total distance in from here to here I will take it as yes. ಸೊ ಈಗ ಏನು ಮಾಡಬೇಕು ನಾವು, ದಿಸ್ ಜರ್ನಿ 1 ಇಂದು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಜರ್ನಿ 1 ಇಂದು ಡಿಸ್ಟೆನ್ಸನ್ನು ಐ ವಿಲ್ ಟೇಕ್ ಇಟ್ ಆಸ್ S1. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ S1. ಟೋಟಲ್ ಜರ್ನಿ ಡಿಸ್ಟೆನ್ಸ್ ಈಸ್ ಎಸ್. ಸೊ ಹೈಟ್ ಬೇಕು. ಸೊ ಹೈಟ್ ಬೇಕು ಅಂತ ಹೇಳಿದ್ರೆ ಟೋಟಲ್ ಜರ್ನಿ ಡಿಸ್ಟೆನ್ಸ್ ಅಂದರೆ ಫ್ರಮ್ ಈ ಒಂದು ಟಾಪ್ ಪಾಯಿಂಟಿಂದ ಬಾಟಮ್ ಪಾಯಿಂಟ್ ತನಕ ಡಿಸ್ಟೆನ್ಸು ಮೈನಸ್ ಜರ್ನಿ 1 ಡಿಸ್ಟೆನ್ಸು S1 ಮೈನಸ್ ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ದ ಹೈಟ್ ಆಫ್ ದ ಟವರ್. ಸೊ ಎಸ್ ಡಿಸ್ಟೆನ್ಸ್ ಗೊತ್ತಿದೆಯಾ? ಗೊತ್ತಿಲ್ಲ. ಓಕೆ, ಸೊ ಇನ್ ಜರ್ನಿ ಒನ್ ಸೊ ಬಾಲ್ನ ಥ್ರೋ ಮಾಡ್ತಾ ಇದ್ದಾರೆ. ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ ಟು 15 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಫೈನಲ್ ವೆಲಾಸಿಟಿ ಟಾಪ್ ಪಾಯಿಂಟಿಗೆ ಹೋದಾಗ ಫೈನಲ್ ವೆಲಾಸಿಟಿ ಏನು ಈ ಜರ್ನಿ 1 0 ಆಗುತ್ತೆ. ಓಕೆ, ಸೊ ವಿ ನೀಡ್ ಟು ಫೈಂಡ್ ಔಟ್ ಎಸ್. ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g ಆಗುತ್ತೆ. ವೈ? ಬಿಕಾಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಮಗೆ ಅಪ್ಲೈ ಆಗೋದು. ಸೊ ಈಗ ವಿ ವ್ಯಾಲ್ಯೂ ಏನು 0, ಯು ವ್ಯಾಲ್ಯೂ ಏನು 15 ಸ್ಕ್ವೇರ್. ಓಕೆ, 15, ದೇರ್ ಫೋರ್ ಮೈನಸ್ 15 ಸ್ಕ್ವೇರ್ ಮೈನಸ್, ಸೊ 2 ಹಾಗೆ ಬರೀತೀನಿ. ಜಿ ಅಂದ್ರೇನು ಇಟ್ ಈಸ್ -10. ಅವರೇ ಸಾರಿ 10 ತೊಗೋಬೇಡಿ, ಟೇಕ್ ಇಟ್ ಆಸ್ 9.8. ಈ 9.8 ಇನ್ ಸೈನು 2, ಸಾರಿ ಸೈನು ಮೈನಸ್ಸು, ನಾಟ್ 2. ಓಕೆ, ಸೊ ದೇರ್ ಫೋರ್ ಮೈನಸ್ gets cancelled. 225 divided by 9.8 into 2. I will calculate. Okay, yes. So that is 225 divided by 9.8 into 2, which will gives us 9.8. Okay, so which will gives us so final value ne barad bidtene minus 2 into 9.8 alva. Okay, so which will gives us 11.47 meters. So hagadre s value ಏನು ಬಂತು ನಮಗೆ? we got the s value as 11.47 meters. Okay, so this is not s value, this is s1 value alva. I will take this s as what? s1. So just a minute. Okay, s1. So s1 value ಏನು ಬಂತು ನಮಗೆ? 11.47 meter ಬಂತು. Now we need to calculate the value of s. s value ಎಲ್ಲಿ ಸಿಗುತ್ತೆ ನಮಗೆ? ಇನ್ ಜರ್ನಿ 1 ಅಲ್ಲಿ ಸಿಗುತ್ತೆ. ಇನ್ ಜರ್ನಿ, sorry, not journey 1, in journey 2 ನಲ್ಲಿ ಸಿಗುತ್ತೆ. So to find out the s value, do we know the initial velocity? Yes, we know the initial velocity for this one. ಟಾಪ್ ಪಾಯಿಂಟಲ್ಲಿ 0 ಇರುತ್ತೆ. ಫೈನಲ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ. ಓಕೆ, ಸೊ ಹಾಗಾಗಿ ಫೈನಲ್ ವೆಲಾಸಿಟಿ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ವಿ ಕೆನಾಟ್ ಅಪ್ಲೈ ದ ಈಕ್ವೇಷನ್ ವಿಚ್ ಹ್ಯಾವ್ ದ ಫೈನಲ್ ವೆಲಾಸಿಟಿ. ಸೊ ಹಾಗಾಗಿ ಯಾವುದಕ್ಕೆ ಹೋಗಬೇಕು? ವಿ ನೀಡ್ ಟು ಅಪ್ಲೈ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾ ಹಾಕಬೇಕು. ಆದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋದಕ್ಕೆ ಟೈಮ್ ನಮಗೆ ಗೊತ್ತಿಲ್ಲ. ಲೆಟ್ ಮಿ ಟೇಕ್ ದ ಟೈಮ್ ಆಸ್ T2. ಓಕೆ, ಸೊ ಟೋಟಲ್ ಟೈಮ್ ಗೊತ್ತು. ಟೋಟಲ್ ಟೈಮು 5 ಸೆಕೆಂಡ್ಸು. ಸೊ ಅದು ಅಂದರೆ ಇಲ್ಲಿಂದ ಮತ್ತೆ ಕೆಳಗಡೆ ಬರೋದಕ್ಕೂ ಸೇರಿ 5 ಸೆಕೆಂಡ್ಸ್ ಆಗುತ್ತೆ. ಆದರೆ ಇಲ್ಲಿ ಟೈಮ್ T1 ಅಂತ ತೊಗೊಳ್ಳೋಣ. ಸೊ ಜರ್ನಿ 1 ಟೈಮ್ನ T1 ಅಂತ ತೊಗೊಳ್ಳೋಣ. ಬಟ್ ಟೈಮ್ T1 ಕೂಡ ನಮಗೆ ಗೊತ್ತಿಲ್ಲ. ಸೊ ಟೈಮ್ T1 ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್. ಹೌ ಟು ಫೈಂಡ್ ಔಟ್? ಓಕೆ, ಐ ವಿಲ್ ಫೈಂಡ್ ಔಟ್ ಹಿಯರ್. ಓಕೆ, ಸೊ ಇದನ್ನು ಐ ವಿಲ್ ಮೇಕ್ ಇಟ್ ಸ್ಮಾಲ್. Yes, fine. So now I will find out the time. Time is equal to, okay, t is equal to, we know the initial velocity, we know the final velocity. Hence first formula agbodu, first equation of motion, t is equal to v minus u divided by a. Correct? v is equal to u plus at. ಹಾಗಾಗಿ ಆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೀನಿ. v is what? v is 0 minus u is 15 divided by acceleration is yes, we got acceleration is 9.8, which is minus. So minus gets cancelled. 15 divided by 9.8, if I calculate 15 divided by 9.8 will gives us 1.53 seconds. So hagidre -5. So we will get the T1 as what? 1.53 seconds. So hagidre T2 value ಏನಾಗುತ್ತೆ? 5 minus 1.53, which will be 3.46 seconds. So journey 2 ಅಂದರೆ ಮೇಲಿಂದ ಕೆಳಗಡೆ ಬೀಳುವಾಗ ಟೈಮ್ ಎಷ್ಟು ತೊಗೊಳ್ತಾ ಇದೆ? 3.46 ತೊಗೊಳ್ತಾ ಇದೆ, ಸೆಕೆಂಡ್ಸ್ ತೊಗೊಳ್ತಾ ಇದೆ. ಸೊ ಹಾಗಿದ್ರೆ ಎಸ್ ವ್ಯಾಲ್ಯೂ ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್. ಯು ವ್ಯಾಲ್ಯೂ ಇಸ್ 0. ಸಿ ಹೋಲ್ ಟರ್ಮ್ ಏನಾಗುತ್ತೆ? 0 ಆಗುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 0. ಹಾಫ್ ಇಂಟು ಜಿ, ಆಕ್ಸಲರೇಷನ್ ಏನಾಗುತ್ತೆ? ದಟ್ ವಿಲ್ ಬಿಕಮ್ ಜಿ. ಆ್ಯಂಡ್
ಬಾಡಿ ಕೂಡ ಕೆಳಗಡೆ ಮೂವ್ ಆಗ್ತದೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೂಡ ಡೌನ್ವರ್ಡ್ಸ್ ಇದೆ. ಸೊ ಹಾಗಾಗಿ ಐ ವಿಲ್ ರೈಟ್ ಇಟ್ ಆಸ್ ಪ್ಲಸ್ 9.8. ಟೈಮ್ ಎಷ್ಟಾಗುತ್ತೆ? ದಟ್ ಈಸ್ 3.46 ಹೋಲ್ ಸ್ಕ್ವೇರ್. ಸೊ ಇಫ್ ವಿ ಕ್ಯಾಲ್ಕುಲೇಟ್ 9.8 ಇಂಟು 3.46 ಇಂಟು 3.46 divided by 2, we will get 58.66 meters. So this is the S value. S in the sense what? ಈ ಟಾಪ್ ಪಾಯಿಂಟಿಂದ ಬಾಟಮ್ ಪಾಯಿಂಟಿಗೆ ಟ್ರಾವೆಲ್ ಮಾಡುವಂತಹ ಡಿಸ್ಟೆನ್ಸು. ಸೊ ವಿಚ್ ಈಸ್ ನಥಿಂಗ್ ಬಟ್ 58.66 ಮೈನಸ್ 11.44 ನಮಗೆ ಹೈಟ್ ಆಫ್ ದ ಟವರ್. ಸೊ ದೇರ್ ಫೋರ್ H is equal to 58.66 minus 11.47, okay, minus 11.47, we are getting 47.19, or else we can say that, okay, so 47.19 meters we are getting, okay. So height value 47.19 or else 47.2 meters ಅಂತನೂ ಕೂಡ ತಗೋಬಹುದು, ಆಯ್ತಾ. ಓಕೆ, ಸೊ ದೇರ್ ವಿ ಆರ್ ಗೆಟಿಂಗ್ 47.52 ಸಿಗ್ತದೆ. ಸೊ ಹಿಯರ್ ಐ ಆಮ್ ಗೆಟಿಂಗ್ 47.2. ಓಕೆ, ಸೊ ದೇರ್ ಮೈಟ್ ಬಿ ಕ್ಯಾಲ್ಕುಲೇಷನ್ ಯೂಸ್ ಮಾಡುವಾಗ 3.46 ಇದೆ, ರೌಂಡ್ ಆಫ್ ಮಾಡ್ಕೊಂಡಿರ್ಬೋದು ಅಥವಾ ಒನ್ ಮೋರ್ ನಂಬರ್ ತೊಗೊಂಡಿರ್ಬೋದು. ಸೊ ಹಾಗಾಗಿ ಆ ವ್ಯಾಲ್ಯೂಸ್ ಬರ್ತಾ ಇದೆ. ಸೊ ಯು ಕ್ಯಾನ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್ಸ್ ಆ್ಯಂಡ್ ಗೆಟ್ ದ ಎಕ್ಸಾಕ್ಟ್ ವ್ಯಾಲ್ಯೂಸ್. ಸೊ ಆರ್ ಎಲ್ಸ್ ಇಷ್ಟು ಬಂದರೂ ಕೂಡ ನಿಮಗೆ ಪಾಸಿಬಿಲಿಟೀಸ್ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್ ಸಿಗುವಂಥ ಪಾಸಿಬಿಲಿಟೀಸ್ ಇದೆ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ವೆರಿ ಮಚ್ ಇಂಪಾರ್ಟೆಂಟ್ ಕ್ವಶನ್. ಸೊ 3 ಮಾರ್ಕ್ಸ್ ಆರ್ 5 ಮಾರ್ಕ್ಸಿಗೆ 3 or 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನು. ಸೊ ಹಾಗಾಗಿ ಗಮನ ಇಟ್ಟು ನೋಡಿ. ಓಕೆ, ಸೊ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈ ನ್ಯೂಮರಿಕಲ್ನ. ಅಕಸ್ಮಾತ್ ಸ್ಕಿಪ್ ಮಾಡಿದರೆ ಮತ್ತೆ ಫಸ್ಟಿಂದ ನೋಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ put the doubts in the comment box. Okay, now let us move to the next question. Yes, a ball is thrown vertically upwards, reaches the balcony of a house 100 meter high. At the same time, another ball B is dropped from the rest of the ball from the balcony of the house. When and where will the two balls pass each other? Okay, yes, mark it as very important question. Okay, for 5 marks. 5 marks. Okay, so they will ask these type of questions for the 5 marks. So diagram ಬರೆಯೋಣ. Ground level ಇದೆ ಒಂದು, we have a building. So yes, balcony of the house, ಒಂದು house ಇದೆ, house. Okay, so let me consider this is the height of the house, and here we have the balcony. ಸೊ ಕೆಳಗಡೆಯಿಂದ ಒಂದು ಬಾಲನ್ನು ಥ್ರೋ ಮಾಡ್ತಾರೆ, ಮೇಲ್ಗಡೆ 100 ಮೀಟರ್ ಡಿಸ್ಟೆನ್ಸ್ ಇರುವ ಬಾಲ್ಕನಿ ಇರುವಂತಹ ಡಿಸ್ಟೆನ್ಸ್ ಲೆವೆಲಲ್ಲಿ ಥ್ರೋ ಮಾಡ್ತಾರೆ. ಪಕ್ಕದಲ್ಲೇ ಥ್ರೋ ಮಾಡ್ತಾರೆ, ಬಾಲ್ಕನಿ ಒಳಗೆ ಹೋಗಿ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾನು ಸ್ವಲ್ಪ ದೂರದಲ್ಲಿ ಬರ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಂದ ಇನ್ನೊಂದು ಬಾಲನ್ನು ಕೆಳಗಡೆ ಥ್ರೋ ಮಾಡ್ತಾರೆ. ಥ್ರೋ ಮಾಡುವಾಗ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಏನು ಕೊಡ್ತಾರೆ? 0. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ಬಾಲ್ ಎ ಆ್ಯಂಡ್ ದಿಸ್ ಆಸ್ ಬಾಲ್ ಬಿ. ಓಕೆ, ಸೊ ಐ ಕನ್ಸಿಡರ್ ದಿಸ್ ಆಸ್ ಬಾಲ್ ಬಿ. ಓಕೆ, ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಕೆಳಗಡೆಯಿಂದ ಮೇಲೆ ಹೋಗುವಾಗ ಯೂಶಲಿ ಇಟ್ ಸ್ಪೀಡ್ ವಿಲ್ ಡಿಕ್ರೀಸ್. ವೈ? ಬಿಕಾಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್ ಆಕ್ಟ್ ಆಗ್ತಿರುತ್ತೆ. ಇದು ಬೇಗ ಸ್ಪೀಡಾಗಿ ಜಾಸ್ತಿ ಟ್ರಾವೆಲ್ ಡಿಸ್ಟೆನ್ಸ್ ಮಾಡುತ್ತೆ ಅಟ್ ದಟ್ ಸೇಮ್ ಟೈಮ್. ಸೇ ಫಾರ್ ಎಕ್ಸಾಂಪಲ್ ಈ ಪಾಯಿಂಟಲ್ಲಿ ಎರಡೂ ಕೂಡ ಮೀಟ್ ಆಗುತ್ತೆ ಅಂದ್ಕೊಳ್ಳೋಣ. ಸೊ ಇಲ್ಲಿಂದ ಮೇಲಿಂದ ಇದು ಟ್ರಾವೆಲ್ ಮಾಡುವಂತಹ ಡಿಸ್ಟೆನ್ಸನ್ನು ಐ ವಿಲ್ ಕನ್ಸಿಡರ್ ದಟ್ ಡಿಸ್ಟೆನ್ಸ್ ಆ್ಯಸ್ ಎಚ್. ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್ ಏನಿದೆ? ಟೋಟಲ್ ಡಿಸ್ಟೆನ್ಸ್ ಇಸ್ 100 ಮೀಟರ್ಸ್. ಹೌಸ್ದು ಟೋಟಲ್ ಡಿಸ್ಟೆನ್ಸ್ 100 ಮೀಟರ್ಸ್. ಹಾಗಿದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ? 100 ಮೈನಸ್ ಹೆಚ್ ಆಗುತ್ತೆ ಅಲ್ವಾ? 100 ಮೈನಸ್ ಹೆಚ್. ಬಾಲ್ದು ಇನಿಷಿಯಲ್ ವೆಲಾಸಿಟಿ ಏನಾರ ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ. ಸೊ ಬೇರೆ ಯಾವ ವ್ಯಾಲ್ಯೂಸು ಕೊಟ್ಟಿಲ್ಲ, 100 ಮೀಟರ್ಸ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ಅಟ್ ವಾಟ್ ಟೈಮ್ ದೇ ವಿಲ್ ಮೀಟ್. ಆಯಿತಾ? ಸೊ ಈ ಎರಡೂ ಕೇಸಲ್ಲಿ ಈ ಪಾಯಿಂಟಲ್ಲಿ ಬರುವಂತಹ ಟೈಮು ಇಲ್ಲೂ ಟಿ ಆಗಿದ್ರೆ ಇಲ್ಲೂ ಕೂಡ ಟಿ ಆಗಿರುತ್ತೆ. ಸೊ ದ್ಯಾಟ್ ಟೈಮ್ ಈಸ್ ಈಕ್ವಲ್. ಸೇ ಫಾರ್ ಎಕ್ಸಾಂಪಲ್ ಟೋಟಲ್ ಜರ್ನಿ ಇಲ್ಲಿ ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಬರೋದಕ್ಕೆ 3 ಸೆಕೆಂಡ್ಸ್ ತೊಗೊಂಡ್ರೆ ಮೇ ಬಿ 1 ಸೆಕೆಂಡಲ್ಲಿ ಎರಡೂ ಕೂಡ 1 ಸೆಕೆಂಡ್ ಅಷ್ಟು ಟೈಮಲ್ಲಿ ಎರಡೂ ಕೂಡ ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರಬಹುದು ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಆ ಟೈಮ್ ಏನಾಗುತ್ತೆ? 1 ಸೆಕೆಂಡ್ ಅನ್ನೋದು ಸೇಮ್ ಆಗುತ್ತೆ. ಇದು 1 ಸೆಕೆಂಡ್ ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್ ಮೂವ್ ಆದರೆ ಮೇಲಿಂದ ಕೆಳಗಡೆ ಇನ್ನೊಂದು ಬಾಲು ಮೇಲಿಂದ ಕೆಳಗಡೆ ಅದೇ 1 ಸೆಕೆಂಡಲ್ಲಿ ಜಾಸ್ತಿ ಟ್ರಾವೆಲ್ ಆಗುತ್ತೆ. ಯಾಕಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪ್ಲಸ್ ಇರುತ್ತೆ, ಡೌನ್ವರ್ಡ್ಸ್ ಬೇಗ ಎಳ್ಕೊಳ್ಳುತ್ತೆ. ಇದು ಮೇಲೆ ಹೋಗ್ತದೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗೆ ಇಳಿಯುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಹೋಗುತ್ತೆ. 1 ಸೆಕೆಂಡಲ್ಲಿ ಇದು ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ಅದು 1 ಸೆಕೆಂಡಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ. ಓಕೆ, yes. So here now let us find out. Okay, so let us find out at what time, what is the t value and ಏನು ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಏನು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಎರಡು ಅಂತ ಫೈಂಡ್ ಔಟ್ ಮಾಡೋಣ. ಓಕೆ, ಎಸ್. ಸೊ ನಾವು ಈಗ ಈ ಕೇಸ್ನ ತಗೊಳ್ತೀನಿ. ಸೊ ಐ ವಿಲ್ ಫಾರ್ ಬಾಲ್ ಎ. ಓಕೆ, ಸೊ
ಈ ಪರ್ಟಿಕ್ಯುಲರ್ ಟೈಮ್ ಅಂದರೆ ಆ ಡಿಸ್ಟೆನ್ಸ್, ಸೇ ಫಾರ್ ಎಕ್ಸಾಂಪಲ್ ವಿ ನೋ ದ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ದೇರ್ ಫೋರ್ ಆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ, 100 ಮೈನಸ್ ಹೆಚ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಏನಾಗುತ್ತೆ, ದಟ್ ವಿಲ್ ಬಿ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಐ ವಿಲ್ ರೈಟ್ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಟಿನ 10 ತಗೊಳ್ಳಿ ಅಂತ ಹೇಳಿದರೆ. ಸೊ ದೇರ್ ಫೋರ್ 100 ಮೈನಸ್ ಹೆಚ್ ಇಸ್ ಈಕ್ವಲ್ ಟು ಯು ಟಿ, ಇನಿಷಿಯಲ್ ವೆಲಾಸಿಟಿ ಕೊಟ್ಟೇ ಎಸಿಬೇಕು. ಸೊ ಹಾಗಾಗಿ 0 ಅಂತ ತಗೊಳಕ್ಕಾಗಲ್ಲ. ಮೈನಸ್ ಹಾಫ್ ಜಿ ಇನ್ ದ ಸೆನ್ಸ್ 10/2 ಇಸ್ 5 ಟಿ ಸ್ಕ್ವೇರ್ ಅಲ್ವಾ. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 1. ನೌ ಫಾರ್ ಬಾಲ್ ಬಿ ಆಯಿತಾ. ಸೊ ಅದೇ ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ಹೆಚ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ. ಹೆಚ್ ಅಂದರೆ ದಟ್ ಇಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಯು ಟಿ, ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ, ದಟ್ ವಿಲ್ ಬಿ 0 ಪ್ಲಸ್ ಇಲ್ಲೇನಾಗುತ್ತೆ ಜಿ ವ್ಯಾಲ್ಯೂ ವಿಲ್ ಬಿಕಮ್ ಪ್ಲಸ್ ಇಲ್ಲೂ ಅಷ್ಟೇ ಹಾಫ್ ಜಿ ಟಿ ಸ್ಕ್ವೇರ್. ಸೊ ಹಿಯರ್ 0 ಪ್ಲಸ್ 5 ಟಿ ಸ್ಕ್ವೇರ್ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ಹೆಚ್. ಕರೆಕ್ಟ್ ಅಲ್ವಾ. ಓಕೆ, ಸೊ ಇಲ್ಲಿ 100 ಮೈನಸ್ ಹೆಚ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದೆ, ಇಲ್ಲಿ ಹೆಚ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದೆ, ಆ್ಯಂಡ್ ದಿಸ್ ವಿಲ್ ಬಿಕಮ್ ದ ಈಕ್ವೇಷನ್. ನಾನೀಗ ಏನು ಮಾಡ್ತೀನಿ, ಈ 100 ಮೈನಸ್ ಹೆಚ್ಚು ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಕ್ವಲ್ ಆಗಬೇಕು ಅಂತ ಹೇಳಿದ್ರೆ ಮಿಡ್ ಪಾಯಿಂಟಿಗೆ ಬಂತು ಅಂತ ಅರ್ಥ ಆಯಿತಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ನೌ, ಐ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ಹೆಚ್ ವ್ಯಾಲ್ಯೂ ಹಿಯರ್. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಹೆಚ್ ಇನ್ ಈಕ್ವೇಷನ್ 1. ಸೊ ಅವಾಗ ಏನಾಗುತ್ತೆ, 100 ಹೆಚ್ ವ್ಯಾಲ್ಯೂ ಅಂದರೆ ಪ್ಲಸ್ 5 ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ಈಕ್ವೇಷನ್ 1ಅಲ್ಲಿ ಯು ಟಿ ಮೈನಸ್ 5 ಟಿ ಸ್ಕ್ವೇರ್. ಮೈನಸ್ 5 ಟಿ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಯು ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ ಟಿ ಆಗುತ್ತೆ. 100 ಡಿವೈಡೆಡ್ ಬೈ ಟಿ, ಆರ್ ಎಲ್ಸ್ ವಿ ಕ್ಯಾನ್ ರೈಟ್ ಈ ರೀತಿ ಬರಿಬೋದು, ಬಿಕಾಸ್ ವಿ ವಾಂಟ್ ಟೈಮ್ ಅಲ್ವಾ. ಸೊ ಟಿ ಈಸ್ ಈಕ್ವಲ್ ಟು 100 ಮೈನಸ್ ಯು ಅಂದರೆ ಏನು, ಇಟ್ ಈಸ್ ಎ ಇನಿಷಿಯಲ್ ವೆಲಾಸಿಟಿ ಆಫ್ ಬಾಲ್ ಎ. ಓಕೆ, ಸೊ ಯು ಇನ್ ದ ಸೆನ್ಸ್ ಇಟ್ ಈಸ್ ಎ ಇನಿಷಿಯಲ್ ವೆಲಾಸಿಟಿ ಆಫ್ ಬಾಲ್ ಎ ಅಥವಾ ಯು ಎ, which is equal to UB ಏನಾಯಿತು 0. Okay, so this is UA. Here I will write it as what, UA. ಇಲ್ಲಿ UB will become 0. Now let us find out UA. How to find out UA? I will take this as equation 3 ಅಲ್ವಾ. Okay, now to find UA. Okay, now to find UA ಅಂದ್ರೇನು, ಬಾಲ್ ಎದು ಇನಿಷಿಯಲ್ ವೆಲಾಸಿಟಿ ಅಲ್ವಾ. ಸೊ ಬಾಲ್ ಎ ಇನಿಷಿಯಲ್ ವೆಲಾಸಿಟಿ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ ಬಾಲ್ ಎ, ಇಲ್ಲಿಂದ ಬಾಲ್ಕನಿಗೆ ಹೋಯಿತು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಬಾಲ್ಕನಿಗೆ ಹೋದರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 100 ಮೀಟರ್ಸ್ ಆಗುತ್ತೆ. ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ, ಆದರೆ ಫೈನಲ್ ವೆಲಾಸಿಟಿ ಗೊತ್ತು, ವಿ ವಿಲ್ ಬಿ ಈಕ್ವಲ್ ಟು 0. ಯಾಕಂದರೆ ಬಾಲ್ಕನಿಗೆ ಹೋಗಿ ರೀಚ್ ಆಯಿತು ಅಂತ ಹೇಳಿದ್ರೆ ಆ ವೆಲಾಸಿಟಿ ಏನಾಗಬೇಕು, 0 ಆಗಬೇಕು. ಸೊ ದೇರ್ ಫೋರ್ ಯು ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್. ಓಕೆ, ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಓಕೆ, ಸೊ 2AS ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಹಿಯರ್ ವಿ ವಾಂಟ್ ಯುನ ಈ ಕಡೆ ತಗೊಬನ್ನಿ, ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಮೈನಸ್ 2AS ಆಗುತ್ತೆ. ಸೊ ಹಿಯರ್ ಓನ್ಲಿ ಐ ವಿಲ್ ರೈಟ್ ವಿ ವ್ಯಾಲ್ಯೂ ಏನಾಗುತ್ತೆ 0. ವೈ, ಬಿಕಾಸ್ ಬಾಲ್ಕನಿಗೆ ಹೋಗಿ ರೀಚ್ ಆದಮೇಲೆ ವೆಲಾಸಿಟಿ ಏನಾಗುತ್ತೆ 0. ಸೊ ದೇರ್ ಫೋರ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2AS ಅಲ್ವಾ. ಸೊ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಇಲ್ಲೇನಾಗುತ್ತೆ ಯು ಎ ವ್ಯಾಲ್ಯೂ ಏನಾಗುತ್ತೆ ಜಿ, ಆ್ಯಂಡ್ ಬಾಲ್ ಮೇಲೆ ಹೋಗ್ತಾ ಇದೆ, ಜಿ ಕೆಳಗಡೆ ಇದೆ, ಮೈನಸ್ ಆಯಿತು, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಹಾಗಾಗಿ ಜಿ ಏನಾಗುತ್ತೆ 10. ಓಕೆ, ಇಂಟು ವಾಟ್ ಅಬೌಟ್ ದಿಸ್ ವ್ಯಾಲ್ಯೂ, ದಿಸ್ ಒನ್ ಯಾವುದು, ಎಸ್ ವ್ಯಾಲ್ಯೂ ಎಷ್ಟು, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡ್ತು ಇಲ್ಲಿಂದ ಮೇಲ್ಗಡೆ ಟಾಪಿಗೆ, ಇಟ್ ವಿಲ್ ಬಿ 100. ಓಕೆ, ಸೊ ಎಷ್ಟಾಗುತ್ತೆ 100 ಇಂಟು 10 ಅಂದರೆ 1000, 1000 ಇಂಟು 2 ಅಂದರೆ 2000. ಓಕೆ, ಯು ವಿಲ್ ಬಿ ದ ಯು ಸ್ಕ್ವೇರ್. ದೇರ್ ಫಾರ್ ಯು ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2000 ಮೀಟರ್ ಪರ್ ಸೆಕೆಂಡ್ ಅಲ್ವಾ. ನಾವು ಸಬ್ಸ್ಟಿಟ್ಯೂಟ್ this u in equation 3, UA. Okay, substitute this UA. I will take it as UA because ಎಲ್ಲ ಕಡೆನೂ UA ಅಂತಾನೆ ತಗೊಂಡಿದ್ದೀವಿ. ಬಾಲ್ ಎದು ಇನಿಷಿಯಲ್ ವೆಲಾಸಿಟಿ, ಹಾಗಾಗಿ UA ಅಂತ ತಗೊಳ್ತೀನಿ. ಸೊ UA ಇನ್ ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T ವಿಲ್ ಬಿ ಈಕ್ವಲ್ ಟು 100 ಡಿವೈಡೆಡ್ ಬೈ ರೂಟ್ ಆಫ್ 2000. ರೂಟ್ 100 divided by root of 2000 can be written as, we can write it as what, 400 into 5 ಅಂತ ಬರೀಬೋದು. 400 into 5 ಅಂದರೆ ರೂಟ್ ಆಫ್ 400 ಇನ್ ದ ಸೆನ್ಸ್ ಇಟ್ ವಿಲ್ ಬಿ 20, ಐ ಥಿಂಕ್. ಎಸ್, ರೂಟ್ ಆಫ್ 400 ಇಸ್ 20 ಇಂಟು 5. 2000ಅನ್ನು 400 ಇಂಟು 5 ಅಂತ ಬರೀಬೋದಾ. ರೂಟ್ ಆಫ್ 400 ಅಂದರೆ 20, 0 ಕ್ಯಾನ್ಸಲ್, 2 1 2 5 5 ಕ್ಯಾನ್ ಬಿ ರಿಟರ್ನ್ ಆಸ್ ರೂಟ್ 5. 5 can be written as root 5 into root 5 divided by root 5. So root 5 gets cancelled. T will be equal to root 5 seconds. So ಹಾಗಿದ್ರೆ ಇದು 100 ಮೈನಸ್ ಹೆಚ್ ಡಿಸ್ಟೆನ್ಸು ಜೊತೆಗೆ ಇದು ಹೆಚ್ ಡಿಸ್ಟೆನ್ಸು ಟ್ರಾವೆಲ್ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಳ್ತದೆ, ರೂಟ್ 5 ಸೆಕೆಂಡ್ಸ್ ತೊಗೊಳ್ತದೆ. ಹಿಯರ್ ವಿ ಹ್ಯಾವ್ ದ ಟಿ ವ್ಯಾಲ್ಯೂ ಆಸ್ ರೂಟ್ 5. ಓಕೆ, ಎಸ್. ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸಿಗೆ ನಮಗೆ ಇಲ್ಲಿದೆ ಫಾರ್ಮುಲಾ. ಓಕೆ, ಸೊ ಹೆಚ್ ಇಸ್ ಈಕ್ವಲ್ ಟು 0 ಪ್ಲಸ್ 5 ಟಿ ಸ್ಕ್ವೇರ್ ಅಂತ. ಸೊ ಹೆಚ್ ಇಸ್ ಈಕ್ವಲ್ ಟು ಹಾಗಿದ್ರೆ 5 ಟಿ ಸ್ಕ್ವೇರ್ ಅಂತ ತೊಗೋಬೋದು. 5 ಇಂಟು ಟಿ ಅಂದರೆ ಎಷ್ಟು, ರೂಟ್ 5 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್, 25 ಮೀಟರ್ ವ್ಯಾಲ್ಯೂ ಬರುತ್ತೆ.
ಸೊ ಇದೇನಿದು ಹೆಚ್ ಅಂದರೆ ಫ್ರಮ್ ಟಾಪ್ ಟು ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಅವೆರಡು ಅಟ್ ಎ ಟೈಮ್ ಮೀಟ್ ಆಗುತ್ತಲ್ಲ ಆ ಡಿಸ್ಟೆನ್ಸು 25 ಮೀಟರ್ ಆದರೆ ಇನ್ನು ಉಳಿದಿರೋ ಡಿಸ್ಟೆನ್ಸ್ ಎಷ್ಟಾಗುತ್ತೆ 100 ಮೈನಸ್ ಎಚ್ ಅಂದರೆ ಸೊ ದೇರ್ ಫೋರ್ 100 ಮೈನಸ್ ಎಚ್ ವಿಲ್ ಬಿ ಈಕ್ವಲ್ ಟು 100 ಮೈನಸ್ 25 ವಿಚ್ ಈಸ್ ಈಕ್ವಲ್ ಟು 75 ಮೀಟರ್ಸ್. 100 ಮೈನಸ್ ಎಚ್ ಇಸ್ ಈಕ್ವಲ್ ಟು 75 ಮೀಟರ್ಸ್ ಅಂತ ನಾವು ಬರಿಬೋದು. ಓಕೆ, ಸೊ ಫ್ರಮ್ ದ ಗ್ರೌಂಡ್ ಲೆವೆಲ್, ಓಕೆ, ಫ್ರಮ್ ದ ಗ್ರೌಂಡ್ ಲೆವೆಲ್ ಸೊ ನಾವೇನು ತೊಗೊಳ್ತೀವಿ, ಬಾಲ್ ಏನಾಗುತ್ತೆ, ಇದು 75 ಮೀಟರ್ಸ್ ಮೂವ್ ಆಗಿರುತ್ತೆ. ಇದು ಫ್ರಮ್ ಟಾಪ್ ಇದೆಷ್ಟು ಮೂವ್ ಆಗಿರುತ್ತೆ, 25 ಮೀಟರ್ಸ್ ಮೂವ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಇಲ್ಲಿಂದ 75 ಇಲ್ಲಿಂದ 25 ಎರಡೂ ಬಾಲು ಮೀಟ್ ಆಗುತ್ತೆ. ಇದು ಹಿಂಗೆ ಮೇಲಿಂದ ಕೆಳಗಡೆ ಹಿಂಗೆ ಹೋಗುವಾಗ ಸೇ ಫಾರ್ ಎಕ್ಸಾಂಪಲ್ ಕೆಳಗಡೆ ಬಾಲ್ ಹಿಂಗೆ ಮೇಲೆ ಬರ್ತಾ ಇದೆ, ಮೇಲೆ ಬಾಲ್ ಕೆಳಗಡೆ ಬರ್ತಾ ಇದೆ. ಸೊ ಹಿಂಗೆ ಬಂದಾಗ ಈ ಪೊಸಿಷನ್ ಏನಿರುತ್ತೆ, ಮೇಲಿಂದ 25 ಮೀಟರ್ ಇರುತ್ತೆ, ಕೆಳಗಡೆಯಿಂದ 75 ಮೀಟರ್ ಇರುತ್ತೆ. ಆ್ಯಂಡ್ ಟೈಮ್ ವಿಲ್ ಬಿ √5 seconds. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವೆಶನ್. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ 5 marks. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೊಂದು ಸಲ ಬೇಕಾದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಐ ವಿಲ್ ಡೂ ಇಟ್ ಒನ್ಸ್ ಅಗೇನ್ ಸೆಪರೇಟ್ಲಿ ಓನ್ಲಿ ಫಾರ್ ದಿಸ್ ಕ್ವೆಶನ್. So I hope you understood. Now let us move to the next. Yes, next question number 6 ಇದೆ. From the velocity time graph given below, calculate the displacement of the object during the time interval 2 seconds to 6 seconds. So ಈ ಗ್ರಾಫ್ನಲ್ಲಿ ನಮಗೆ ವೆಲಾಸಿಟಿ ಕೊಟ್ಟಿದ್ದಾರೆ ಮತ್ತು ಟೈಮ್ ಎಕ್ಸ್ ಆಕ್ಸಿಸಲ್ಲಿ ಟೈಮ್ ಕೊಟ್ಟಿದ್ದಾರೆ. ನಮಗೆ 2 to 6 seconds ವಾಟ್ ಈಸ್ ದ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಯಾವ ಟೈಪ್ ಆಫ್ ಗ್ರಾಫ್ ಇದು? ದಿಸ್ ಈಸ್ ದ ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಯು ಮಸ್ಟ್ ನೋ ಏರಿಯಾ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ವಿಲ್ ಗಿವ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಸ್ಲೋಪ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ವಿಲ್ ಗಿವ್ಸ್ ಅಸ್ ದ ಆಕ್ಸಿಲರೇಷನ್ ಅನ್ನೋದು ಗೊತ್ತಿರಬೇಕು. ಸೊ ಈಗ ಸಿ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಸೊ ದ ಕ್ವಶನ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ 2 seconds ಅಂದರೆ ಇಲ್ಲೆಲ್ಲೋ ಬರುತ್ತೆ ಅಂತ ಅಂದ್ಕೊಳ್ಳೋಣ, 6 seconds ಅಂದರೆ ಇಲ್ಲೆಲ್ಲೋ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಈ 2 ಸೆಕೆಂಡಿಗೆ ಇಲ್ಲಿಂದ ಇಲ್ಲಿಗೆ, ಸೊ ದಟ್ ಮೀನ್ಸ್ ಇಫ್ ಐ ಫೈಂಡ್ ಔಟ್ ದಿಸ್ ಪಾಯಿಂಟ್, ದೆನ್ ದಟ್ ಪಾಯಿಂಟ್ ವಿಲ್ ಬಿ ದ velocity. Okay, so that point will be the velocity. In the same way 6 seconds ಗೆ ಇಲ್ಲಿಂದ straight perpendicular line ತಗೊಂಡ್ರೆ here it will come, and for that one say for example here we will get some velocity. Now the area find out, if you want to find out the area we need to find out the total area. ಇಲ್ಲಿ ಏನು ಬಂದಿದೆ ಈ ಏರಿಯಾದು area, what is the area ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ so we will get the displacement ಅಲ್ವಾ. But we don't know these 2 points. Now it is our duty to find out these 2 points. Okay, so ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಎರಡು ಜರ್ನಿ ತಗೊಳ್ಳಿ. ಜರ್ನಿ ಹೇಗೆ ತಗೊಳ್ಳಿ ಅಂದರೆ, ಓಕೆ, ಸೊ ಕನ್ಸಿಡರ್ okay 0 to 5 seconds, this is one journey. Okay, next 0 to 5 seconds. Okay, then 5 seconds to 10 seconds ಅಂತ ತಗೊಳ್ಳಿ. Okay, so 5 seconds to 10 seconds. Okay, so or 5 seconds to 6 seconds ಅಂತಾನೆ ತಗೊಳ್ಳೋಣ. Okay, 5 seconds to 6 seconds, ಯಾಕಂದರೆ 10 seconds ತನಕ ನನಗೆ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ 6 seconds ಅಂತ ತಗೊಳ್ಳೋಣ. ಸೊ ಹಿಯರ್ ನೋಡಿ, ಇಲ್ಲಿ ಗ್ರಾಫ್ ಹೇಗೆ ಹೋಗ್ತದೆ, ಈ ಥರ ಸ್ಟ್ರೈಟ್ ಹೋಗ್ತದೆ. ಇಲ್ಲಿ ಗ್ರಾಫ್ ಹೇಗೆ ಬರ್ತಾಯಿದೆ, ಈ ಥರ ಡೌನ್ವರ್ಡ್ಸ್ ಬರ್ತಾ ಇದೆ. ಸೊ ದಟ್ ಮೀನ್ಸ್ ದಿಸ್ ಈಸ್ ಲೀನಿಯರ್ಲಿ ಇನ್ಕ್ರೀಸಿಂಗ್, ದಿಸ್ ಈಸ್ ಲೀನಿಯರ್ಲಿ ಡಿಕ್ರೀಸಿಂಗ್. ಈ ಕೇಸಲ್ಲಿ ಆಕ್ಸಲರೇಷನ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಇಟ್ ಈಸ್ ಕಾನ್ಸ್ಟೆಂಟ್. ಯಾಕೆ? ಲೀನಿಯರ್ ಇನ್ಕ್ರೀಸಿಂಗ್ ಆಗ್ತದೆ ವೆಲಾಸಿಟಿ. ಇಲ್ಲಿ ಆಕ್ಸಲರೇಷನ್ ವಿಲ್ ಬಿ ನೆಗೆಟಿವ್ ಆ್ಯಂಡ್ ಇಟ್ ಈಸ್ ಕಾನ್ಸ್ಟೆಂಟ್. ಸೊ ನೌ ವಿ ನೀಡ್ ಟು ಫೈಂಡ್ ಔಟ್ ಆಕ್ಸಲರೇಷನ್. ಆಕ್ಸಲರೇಷನ್ ಯಾಕೆ ಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ವಿ ವಾಂಟ್ ವೆಲಾಸಿಟಿ ವಿ ಅಲ್ವಾ. ಓಕೆ, ಸೊ ಎಸ್, ultimately I want v. So v is equal to ಫಾರ್ಮುಲಾ ಏನಿದೆ u plus at ಅಲ್ವಾ. ಸೊ t ವ್ಯಾಲ್ಯೂ ಏನಾಗ್ಬೋದು ಹಿಯರ್, ಐ ವಾಂಟ್ 2 seconds. 2 seconds ವಾಟ್ ಈಸ್ ದ ವೆಲಾಸಿಟಿ ಅನ್ನೋದು ಬೇಕು. t ವ್ಯಾಲ್ಯೂನ 2 ಹಾಕ್ಬೋದು. ಆಕ್ಸಲರೇಷನ್ ವ್ಯಾಲ್ಯೂ ಗೊತ್ತಿದೆಯಾ? ಗೊತ್ತಿಲ್ಲ. ಬಟ್ ಆಕ್ಸಲರೇಷನ್ ಕಾನ್ಸ್ಟೆಂಟ್. ಆಕ್ಸಲರೇಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಇಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಗ್ರಾಫ್. ಈ ಗ್ರಾಫಿನ ಸ್ಲೋಪ್. ಇದೊಂದು ಪಾಯಿಂಟ್ ತೊಗೊಳ್ಳೋಣ, ಇದೊಂದು ಪಾಯಿಂಟ್ ತೊಗೊಳ್ಳೋಣ. ಈ ಪಾಯಿಂಟ್ ಏನೋ 0,0 ದಿಸ್ ಪಾಯಿಂಟ್. ಈ ಪಾಯಿಂಟ್ ಏನೋ 5,12. ಸೊ ಸ್ಲೋಪ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಓಕೆ, ಸೊ y2 minus y1 12. ಓಕೆ, ಸೊ 12 minus 0 divided by 5 minus 0 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಪ್ಲಸ್ 12 by 5 is the that will be the ನಮಗೇನು ಸಿಗುತ್ತೆ, that will be the velocity value. 12 by 5. 12 by 5 ಗೆ ವ್ಯಾಲ್ಯೂ ಏನಾಗುತ್ತೆ? ಸೊ ಇಫ್ ಐ ಸಿಂಪ್ಲಿಫೈ ಐ ವಿಲ್ ಗೆಟ್ 12 by 5 as what? Okay, this is 2 seconds. 12 by 5, 5 1s are 5 2s are 5, so 2 5 1s are 5 2s are 10, 2.4. Okay, so here we will get 2.4 as the velocity, not the velocity. Okay, sorry. Okay, yes, so 12 by 5 andre we will get 2.4. Okay, 12 by 5 andre we will get 2.4 as the acceleration meter per second square alva. So acceleration value ಏನಾಗಬಹುದು? I will write 2.4. So u value ಏನು here? Initial velocity, starting point 0 to 5 at time t is equal to 0. What is the initial velocity? It will be 0. So 2.4 into 2 ಅಂತ ಹೇಳಿದ್ರೆ we will get 4.8 meter per second. So this will be the velocity. That means ಈ ಪಾಯಿಂಟಿನ ವ್ಯಾಲ್ಯೂ ಏನಾಗುತ್ತೆ? ಈ ಪಾಯಿಂಟಿನ ವ್ಯಾಲ್ಯೂ, that point value will be 4.8 meter per second ಆಯಿತು. ಓಕೆನಾ?
Yes, now in the same way let us move to the next one. So here you need to be careful. So here v is equal to u plus at. ಸೊ ಇಲ್ಲಿ ಈ ಇನಿಷಿಯಲ್ ಸ್ಟೇಜ್ 5 to 6 ಸೆಕೆಂಡ್ಸ್ ಮಾತ್ರ ತಗೊಳ್ಳಿ. ಟೈಮ್ ಏನಾಗುತ್ತೆ, ಟೈಮ್ ಫ್ರೇಮ್ ಏನಾಗುತ್ತೆ, 1 ಸೆಕೆಂಡ್ ಆಗುತ್ತೆ. ಓಕೆ, ಸೊ ಟೈಮ್ ಫ್ರೇಮ್ ವಿಲ್ ಬಿ 1 ಸೆಕೆಂಡ್. ವಾಟ್ ಈಸ್ ಆಕ್ಸಲರೇಷನ್ ವಿ ಡೋಂಟ್ ನೋ, ಬಟ್ ಇನಿಷಿಯಲ್ ವೆಲಾಸಿಟಿ ಈ ಜರ್ನಿಯಿಂದ ಈ ಪಾಯಿಂಟ್, ಕನ್ಸಿಡರ್ ದಿಸ್ ಪಾಯಿಂಟ್ ಹಿಯರ್. ವಾಟ್ ಈಸ್ ದ ವೆಲಾಸಿಟಿ? ದ ವೆಲಾಸಿಟಿ is 12, so hence you have to write here 12. okay, and acceleration will be negative, hence this value ಏನಾಯಿತು ನಮಗೆ ಇಲ್ಲಿ ನೆಗೆಟಿವ್ ಬರುತ್ತೆ, ಹಿಯರ್ ನೆಗೆಟಿವ್. now we need to find out that acceleration is equal to, you have to consider this point. okay, and in between ಎಲ್ಲೇ ಕ್ಯಾಲ್ಕುಲೇಟ್ ಮಾಡಿ it will be constant, so I will take this point also. okay, so this point will be 10,0, this point will be 5,12, correct? 5,12. acceleration will be 12 minus 0, okay, whole divided by, okay, 5 minus 10. 5 minus 10 in the sense we will get minus 12 divided by 5, which is nothing but what? Minus 2.4. So therefore ಇಲ್ಲಿ ಏನಾಗುತ್ತೆ minus 2.4 meter per second. So you got 12 ಅಲ್ಲಿ 2.4 into 1 in the sense, so 12 minus 2.4 we will get around 9.6. 12 minus 2.4 in the sense, yes it is 9.6 meter per second. So ಹಾಗಿದ್ರೆ ಈ ಪಾಯಿಂಟಿನ ವ್ಯಾಲ್ಯೂ ಏನಾಗುತ್ತೆ, it will become 9.6 ಆಯಿತು, ಕರೆಕ್ಟ್ ಅಲ್ವಾ? ಓಕೆ, ಸೊ ನಾವು 9.6 ಮೀಟರ್ ಪರ್ ಸೆಕೆಂಡ್. ನಮಗೀಗ ಏನು ಸಿಕ್ತು? 2 ಡಿಫ್ರೆಂಟ್ ಏರಿಯಾಸ್ ಸಿಕ್ತು. ಯಾವುದೆಲ್ಲ ಅದು 2 ಡಿಫ್ರೆಂಟ್ ಏರಿಯಾಸ್? ನೌ ಐ ವಿಲ್ ರೈಟ್ ಹಿಯರ್. ಓಕೆ, ಒನ್ ಈಸ್ ದಿಸ್ ಒನ್, ಲೈಕ್ ದಿಸ್ ವಿ ಹ್ಯಾವ್ one, this one is one trapezium and one more trapezium is like this. We have 2 trapeziums. Idu 2 value and this one is 5, this one is also 5, and here we have 6. This point is 12, this point is 9.6. okay, this point is also 12, and here we have value ಏನಾಗುತ್ತೆ 4.8. like this we have 2 trapezium. One is this one and one more is the smaller one. ಇದೊಂದು ಇಲ್ಲಿ ಸ್ಮಾಲರ್ ಒನ್. ಈ ಎರಡೂ ಏರಿಯಾನ ನಾನೀಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ರೆಕ್ಟಾಂಗಲ್ ಆ್ಯಂಡ್ ಎ ಟ್ರಯಾಂಗಲ್. ಸೊ ದೇರ್ ಆಲ್ಸೋ ಯು ವಿಲ್ ಗೆಟ್ ಟ್ರಯಾಂಗಲ್ ಸಿಗಲ್ಲ, ಮತ್ತು ಅದೊಂದು ಇರ್ರೆಗ್ಯುಲರ್ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ಇನ್ಸ್ಟೆಡ್ ಆಫ್ ದ 2 ಟ್ರಪೀಸಿಯಮ್ ಸಿಗ್ತದೆಯಲ್ಲ, ಸೊ ದಿಸ್ ಇಸ್ ದ ಈಸಿ ವೇ. ಓಕೆ, ನಾವು therefore displacement is equal to area of trapezium 1 plus area of trapezium 2 alva. okay, so what is the formula for area of the trapezium? Area of the trapezium is equal to half into sum of parallel sides plus sum of parallel sides multiplied by height. That is the area of the trapezium. So ಈಗ ಎರಡು ಏರಿಯಾ ಇರೋದ್ರಿಂದ we need to add 2 areas. okay, so half, what is the sum of the parallel sides for this one? first ನೋಡಿ, ಈ ಸೈಡ್ ಪ್ಯಾರಲಲ್. ಸೊ ಇದೆಷ್ಟಿದೆ ವ್ಯಾಲ್ಯೂ? ಓಕೆ, ಇಲ್ಲಿಂದ ಇಲ್ಲಿಗೆ 4.8 ಪ್ಲಸ್ ಈ ವ್ಯಾಲ್ಯೂ ಎಷ್ಟಿದೆ? 5 ಇಂದ 12ಗೆ ವಿ ಹ್ಯಾವ್ 12. ಓಕೆ, ಇಂಟು ವಾಟ್ ಈಸ್ ದ ಹೈಟ್? ಈ ಪಾಯಿಂಟಿಂದ 2 ಇಂದ 5ಗೆ ಎಷ್ಟಿದೆ ವ್ಯಾಲ್ಯೂ? ದಟ್ ಈಸ್ 3. ಸೊ ದೇರ್ಫೋರ್ 3. ಓಕೆ, ಪ್ಲಸ್ ಅದೇ ರೀತಿ ಹಾಫ್ ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 12 ಪ್ಲಸ್ 9.6 ಮಲ್ಟಿಪ್ಲೈಡ್ ಬೈ, ಐ ವಿಲ್ ರೈಟ್ ಹಿಯರ್. ಸೊ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಓಕೆ, ಸೊ ಐ ವಿಲ್ ಜಸ್ಟ್ make it a little more smaller. okay, yes, so the displacement will be equal to, okay, so half, I'll write once again, 4.8 plus 12, okay, multiplied by 3 plus half, 12 plus 9.6 multiplied by, ನೋಡಿ 5 in the 6 ಗೆ distance ಏನಿದೆ, that is the height. So this will be the height. okay, so that will be 1. So now if you calculate 12 plus 4.8 ಅಂದರೆ 16.8 divided by 2 into 3 plus 12 plus 9.6 ಅಂದರೆ 12 plus 9 ಅಂದ್ರಲ್ಲ 21.6 divided by 2. This will be the value. Now we need to add. So 16.8 into 3. Now I'll just use the calculator. 16.8 into 3, which is 50.4 plus 21.6, which will give us 50.4 plus 21.6 is equal to 72 divided by 2. 2 ones are 236. So therefore 36 meter is the correct answer. Okay, so we have the answer here, 36 meters, and we got the answer. Yes, this is a lengthy question, so it is quite challenging and it is interesting also. ನನಗೆ ಐ ಹೋಪ್ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಹೇಗೆ ಬಂತು, ಯಾಕೆ ಬಂತು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. If you feel any difficulty in understanding, please put the comment section. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಈ ಕ್ವಶನ್ಸ್ಗಳು ಸಾಲ್ವ್ ಆಗ್ತದೆ, ಅರ್ಥ ಆಗ್ತದೆ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ಸೊ ಜೊತೆಗೆ ನಿಮಗೇನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಮ್ಮ ಯೂಟ್ಯೂಬ್ ಚಾನಲ್ ಫಿಸಿಕ್ಸ್ ಮಿಸ್ಟರ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ಅಂತ ಕೇಳ್ತಾ ನಮಸ್ತೆ.